50 ವರ್ಷದ ಜರ್ನಿ ನೋಡೋದು ಕೆಲವರು ಸುಮ್ಮನೆ ಹಿಂಗೆ ಫಿಲ್ಮ್ ನೋಡೋದು ಏನು ಆ ದಿನಗಳು ನಿಮಗೆ ಇವಾಗ ಲಕ್ಷ ಕೋಟಿ ಕೊಟ್ಟು ಸಿಕ್ಕಲ್ಲ ನಿಮಗೆ ಪ್ಯೂರಿಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಇವಾಗ ಮಾತಿದ್ರೆ ಹಿಂಗೆ ಇಟ್ಕೊಂಡಿರ್ತಾರೆ. ಮಹಾರೋಗ, ಪ್ರಪಂಚಕ್ಕೆ ಬಂದಿರೋ ಮಹಾರೋಗ, ಒನ್ ಟು ಒನ್ ಮಾತಾಡೋಕೆ ಸ್ಪಂದಿಸೋ ಟೈಮ್ ಇಲ್ಲ. ಅದು ಯಾವ ಸಂಬಂಧ ಇಲ್ದಿರೋ ಒಂದು ಸಾಫ್ಟ್ವೇರ್ ಹಿಂಗೆ ಅಂತ ಹೇಳ್ತೀವಿ ಅಂದ್ರೆ ಅವರು ಕೊಡ್ಲಿಲ್ಲ ಅಂದ್ರೆ ಏನ್ ಮನಸ್ಥಿತಿಗಳಿದೆ ಅವರು ತುಂಬಾ ನೋವಾಯ್ತಾರೆ. ಈ ಭೂಮಿ ಬಣ್ಣದ ಬುಗುರಿ ಶಿವನೇ ಚಾಟಿಕನು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕ ಕಣ್ಣು. 2009 ಅಣ್ಣಗೆ ಒಂದು ಸಂಸ್ಥೆಯನ್ನು ಕಟ್ಟಿರೋದಕ್ಕೆ ಒಂದು ಅವಾರ್ಡ್ ಬರುತ್ತೆ ರಾಜ್ಯ. ಅದಾದ್ಮೇಲೆ ಸಿನಿಮಾ ಕ್ಷೇತ್ರದ ಸಾಧನೆಗೆ ತಂಬು ರಾಜ್ಯ ಪ್ರಶಸ್ತಿನೂ ಸಿಗುತ್ತೆ. ಅದಾದ್ಮೇಲೆ ಗ್ರಾಮ್ಯ ಪ್ರಶಸ್ತಿಗಳು 2 ಬರ್ತವೆ. ಸೊ ಈ ಸಾಧನೆಗಳೆಲ್ಲ ನೋಡಿದಾಗ, ಈ 50 ವರ್ಷದ ಜರ್ನಿ ನೋಡಿದಾಗ ಬೇಲವರು ಸುಮ್ಮನೆ ಹಿಂಗೆ ಫಿಲ್ಮ್ ನೋಡೋದು ಏನು ಅನ್ಸುತ್ತೆ ಸರ್? ನನಗೆ ನನ್ನ ಬಾಲ್ಯ ಬೇಕು ಅನ್ಸುತ್ತೆ. ಮತ್ತೆ ಸತ್ಯ ಸರ್, ನನ್ನ ಬಾಲ್ಯ ಭಾಳ ಮಿಸ್ ಮಾಡ್ತಿದ್ದೆ. ಸತ್ಯ ಹೇಳ್ತೀನಿ ನಾನು. ಯಾಕಂದ್ರೆ ಅಲ್ಲಿ ಅದು ನಾವು ಬದುಕುಟ್ಟಿದ್ದು ಸರ್. ಅಲ್ಲಿ ನೆಮ್ಮದಿ ಇತ್ತು. 54 ಜನ್ಮದಾಟಗಳಿದ್ದೀವಿ ಸರ್ ನಾವು. ಗೋಲಿ, ಚಿನ್ನಿದಾಗ್ಲು, ಮರ್ಕೋತಿ ಆಟ, ಗಾಳಿಪಟ, ಬಚ್ಚ, ಹೆಸರುಗಳು ಹಂಗೆ ಹೇಳ್ತೀನಿ ನೋಡಿ. ನಾನು ಬರೀ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಕಂಪ್ಯೂಟರ್ ಫೀಡ್ ಮಾಡಿ ಇಟ್ಟಿದ್ದೀನಿ. ಚಿನ್ನಿದಾಗ್ಲು, ಚೂಚೆಂಡು, ಬೂರಿ ಒಂದಲ್ಲ ಸರ್ ಆಡಿರೋದು. ಆ ದಿನಗಳು ನಿಮಗೆ ಇವಾಗ ಲಕ್ಷ ಕೋಟಿ ಕೊಟ್ಟು ಸಿಕ್ಕಲ್ಲ ನಿಮಗೆ. ಪ್ಯೂರಿಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ. ಇವಾಗ ಮಾತಿದ್ರೆ ಹಿಂಗೆ ಇಟ್ಕೊಂಡಿರ್ತಾರೆ ಕೈಯಲ್ಲಿ, ಹಿಂಗಂತ ಹೇಳ್ತಾರೆ. ಇಲ್ಲ ಐಪ್ಯಾಡು, ಇಲ್ಲ ಇದೊಂದು ಇದೆಯಲ್ಲ ಒಂದು ಮಹಾರೋಗ, ಪ್ರಪಂಚಕ್ಕೆ ಬಂದಿರೋ ಮಹಾರೋಗ ಏನಂತಂದ್ರೆ ಫೇಸ್ ಇದೆಯಲ್ಲ ಸರ್, ಕೈಯಲ್ಲಿರುವಂಥದ್ದು ಮೊಬೈಲ್. ಅಷ್ಟೊಂದು ಬಿಡಿ ಸಾಕು, ಅದರಲ್ಲಿ ಎಲ್ಲ ಇದೆ. ಆ ಮಹಾರೋಗಕ್ಕೆ ಬಂದಿಲ್ಲ ಸರ್. ನಮ್ಮ ದೇಶದಲ್ಲಂತೂ ಜಾಸ್ತಿ ಯೂಸ್ ಮಾಡ್ತಾರೆ. ನೀವು ನೋಡಿ ಅಮೆರಿಕಾನಲ್ಲಿ ಬೇರೆ ದೇಶಕ್ಕೋಸ್ಕರ ಜಾಸ್ತಿ ಅಮೆರಿಕಾನಲ್ಲಿ ಯೂಸ್ ಮಾಡಲ್ಲ ಸರ್ ಅಷ್ಟು. ಆ ಕಾಲದಲ್ಲಿ ನಾನು ನೋಡ್ತಾ ಇದ್ದೆ, ಮಾಡಲ್ಲ ಅವರು, ಟ್ರೈ ಮಾಡೋ ತೆಗಿಯಲ್ಲ ಅವರು. ಎಮರ್ಜೆನ್ಸಿ ಇದ್ರೆ ಮಾತ್ರ. ಅದೇನೋ ನಮಗೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದ್ದಾರೆ ಸರ್. ಮನೆಯಲ್ಲೇ ಯಾವುದೇ ಮನೆಯಲ್ಲಿ ತಗೊಳ್ಳಿ, ನಮ್ಮ ಮನೇಲಿ ತಗೊಳ್ಳಿ, ಮೊದ್ಲಿದ್ದು ಒಡನಾಟವೇ ಇಲ್ಲ. ಏನಪ್ಪ ಅಂತಂದ್ರೆ ಸಡನ್ನಾಗಿ ಅವ್ರಿಗೆ ಏನೋ ಫೋನ್ ಬರ್ತದೆ, ಯಾವ ಕ್ವಿಂಕಿಂಗ್ ಅಂತದೆ ಮೆಸೇಜ್ ಬರುತ್ತೆ. ಯಾವ ಮೆಸೇಜ್ ಅವರು ಆ ಮೆಸೇಜ್ ರಿಪ್ಲೈ ಮಾಡ್ತಾ ಇರ್ತಾರೆ, ನನ್ನ ಮೆಸೇಜ್ ನಾನು ಮಾಡ್ತಾ ಇರ್ತೀನಿ. ಇದೇನೋ ಆಕಾಶ ಬಂದು ಭೂಮಿಗೆ ಬಿದ್ದುಬಿಡಂಗೆ ಹಂಗಾಗಿದೆ. ಇಲ್ಲಿ ಪಕ್ಕದಲ್ಲಿರೋ ಮನುಷ್ಯನಿಗೆ ನೀವು ಒನ್ ಟು ಒನ್ ಮಾತಾಡೋಕ್ಕೆ ಸ್ಪಂದಿಸೋಕೆ ಟೈಮ್ ಇಲ್ಲ. ಅದು ಯಾವ ಸಂಬಂಧ ಇಲ್ದಿರೋ ಒಂದು ಸಾಫ್ಟ್ವೇರ್ ಹಿಂಗೆ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಮನುಷ್ಯತ್ವ ಸತ್ತೋಗ್ಬಿಟ್ಟಿದೆ. ನನ್ನ ಪ್ರಕಾರ ಸಂಬಂಧಗಳು ಸಾಯಲಿಕ್ಕೆ ಇದೊಂದು ಕಾರಣ, ಮೊಬೈಲ್. ಇದು ಎಷ್ಟು ಡೇಂಜರ್ ಆಗಿಬಿಟ್ಟಿದೆ ಅಂತಂದ್ರೆ ಇನ್ನು ಏನೇನು ಮಾಡ್ತಾ ಗೊತ್ತಿಲ್ಲ, ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಇನ್ನೇನೇನು ನೋಡ್ಬೇಕೋ ಗೊತ್ತಿಲ್ಲ ನಾವು ಸರ್. ಈಗ ದೇಶವ್ಯಾಪ್ತಿ ವಿಸ್ತಾರ ಆಗಿರ್ತಕ್ಕಂಥ ಸಂಸ್ಥೆ ಈಗ 50 ವರ್ಷ. ಈ 50 ವರ್ಷದ ಯೋಜನೆ ಏನಾದ್ರು ಹಾಕೊಂಡಿದೆ ಸರ್? ಒಂದು ಸಂಭ್ರಮ ಸರ್, ಒಂದು ಅದ್ಭುತವಾದ ಒಂದು ಯೋಜನೆ ಹಾಕೊಂಡಿದ್ದೀವಿ. ಪ್ರಯಾಗ್ ಶುಗರ್ಸ್ ಅಂದ್ಬಿಟ್ಟು ಪ್ರದೀಪ್ ಬಳ್ಳು ಅಂತ ನಮ್ಮ ಕಲಿಗಿದೆ. ನನಗೆ ಇತ್ತೀಚೆಗೆ ಪರಿಚಯ ಅವರು. ಸರ್ ನೀವು ಭೇಟಿ ಆಗಬೇಕು ಅಂತಂದು ಫೋನ್ ಮಾಡಿದ್ರು. ನನಗೆಲ್ಲ ಅನ್ನೋನ್ ನಂಬರು ತೆಗಿತೀನಿ, ನೋನ್ ನಂಬರ್ ತೆಗಿತೀನಿ. ಯಾಕಂದ್ರೆ ನಾನು ಅನ್ನೋನು ಇಲ್ಲ. ಎಕ್ಸಾಕ್ಟ್ಲಿ ಸರ್, ಚೆನ್ನಾಗಿ ಹೇಳಿ, ಒಳ್ಳೆ ಟೈಟ್ಲು. ಸೊ ಹಾಗಾಗಿ ನಾನು ಐ ಟೇಕ್ ಆಲ್ ದ ಕಾಲ್ ಸರ್. ಫೋನ್ ಮಾಡಿದಾಗ ಸರ್ ನಿಮ್ಮನ್ನು ಭೇಟಿ ಆಗಬೇಕು ಸರ್, ಬನ್ನಿ ಒಂದು 2-3 ದಿನ ಬಿಟ್ಟು ಬನ್ನಿ, ನಾನು ಟ್ರಾವೆಲಿಂಗ್ ಇದ್ದೀನಿ ಅಂತ. ಅವರೇ ಒಂದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ವಿದ್ಯಾಪೀಠದಲ್ಲಿ ಕರ್ನಾಟಕ ಸಂಗೀತದ ಒಂದು ಕಚೇರಿ ಇತ್ತು ಸರ್. ನೀವು ಒಂದು ಒನ್ ಗೆಸ್ಟ್ ಬನ್ನಿ ಅಂತಂದು ಹೋದೆ ಮಧ್ಯಾಹ್ನ. ಸರ್ ಒಂದು 10 ನಿಮಿಷ ಬಂದು ಹೋಗ್ತೀನಿ ಅಂತ ಓದೋದಕ್ಕೆ ನಾನು ಅಲ್ಲಿ ಬಂದಿರೋದು ಯಾರು ಗೊತ್ತಿಲ್ಲ ಸರ್. ಲಹರಿಗೈಲೂರು ಬಂದಿದ್ದಾರೆ ಅನೌನ್ಸ್ ಮಾಡಿಬಿಟ್ರು. ಎಲ್ಲ ಕಲಾವಿದರು ಎಲ್ಲ ಭಾಳ ಆತ್ಮೀಯರಲ್ಲ ಸಾರ್, ನೀವ್ಯಾವ ಬಂದು ಇಟ್ಕೊಂಡು ಕಾರ್ಯಕ್ರಮ ಮುಗೀತು. ಆ್ಯಂಕರಿಂಗ್ ಮಾಡ್ತಾನೆ ಇವರೇ ಪ್ರದೀಪ್. ಸರ್ ಇಷ್ಟು ಸಿಂಪಲ್ ನನಗೆ ಗೊತ್ತಾಗಿರಲಿ. ಏನ್ರಿ ನಾನು ಸಿಂಪಲ್, ಯಾರಪ್ಪ ಸಿಂಪಲ್ ಇಲ್ಲ ಅಂತ ಹೇಳಿದ್ದು ಅಂತಂದೆ. ಸರ್ ನಾಳೆ ಬರ್ತೀನಿ ಸರ್, ಬನ್ನಿ ಫೋನ್ ಮಾಡಿ ಬನ್ನಿ ಬಂದರು. ಬಂದಾಗ ಅವ್ರು ನಾರ್ಮಲ್ ಆಗಿ ನಿಮ್ಗೆ ಗೊತ್ತೇ ಇದೆಯಲ್ಲ, ಯಾರು ಬಂದರೂ ನಾವು
ಆಲಿಂಗನ ಮಾಡಕ್ಕೆ ಕರ್ಕೊಳ್ಳೋದು ಅವು ಸುಮ್ಮನೆ ಏನೋ ನೋಡಿದ್ವಿ ಸರ್. ಉದಾಸೀನೀಕರಣ ಇದು ಮಾಡಲ್ಲ. ಏನು ಮಾಡಿಬಿಟ್ರು ಬಂದಿಟ್ಕೊಂಡೆ ಅವ್ರಿಗೆ ದುಗುಡ ಆಯ್ತು ನಾನು ಮಾತಾಡ್ತಾ, ಏನಪ್ಪ ಇದು ಯಾಕೆ ಒಂಥರ ಇದ್ದಾರೆ ಅಂತ ಅನ್ಕೊಂಡೆ. ಅವ್ರು ಇರೋದೇ ಹಂಗೆ ರಿಸರ್ವ್ ಏನು ಅಂದ್ಕೊಂಡೆ. ಸರ್ ನಿಮ್ಮ ನಂಬರ್ಗೋಸ್ಕರ ಇಡೀ ಇಂಡಸ್ಟ್ರಿನಲ್ಲಿ 2 ವರ್ಷ ಟ್ರೈ ಮಾಡಿದ್ದೀವಿ ಸರ್ ಅಂತ ಸರ್. ಆಮೇಲೆ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ, ನೀವು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಿಮ್ಮನ್ನ ಈ ಥರ ಇದು ಮಾಡ್ಬಿಟ್ಟಿದ್ರು ಸರ್, ವಿಜೃಂಭಿಸ್ಬಿಟ್ಟಿದ್ರು. ನೀವು ನೋಡ್ರೆ ಸರ್ ಇದು ಏನು ಸರ್ ಅವ್ರು ಹೇಳಿದ್ದಕ್ಕೂ ಇದಕ್ಕೂ ಎತ್ತನ ಮಾಮರ ಎತ್ತನಕ್ಕೆ ಹೋಗಿಲೆ, ಎತ್ತನಿಂದ ಎತ್ತ ಸಂಬಂಧವಯ್ಯ ಅಳೋಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸರ್ ಮನುಷ್ಯ. ಯಾಕೆ ಏನಾಯ್ತು ಅಂದ್ರೆ ಸರ್ ನಿಮ್ಗೆ ಒಂದು 5 ವರ್ಷ ಮುಂಚೆ ಸಿಗ್ಬೇಕಾಗಿತ್ತು ಸರ್, ನನ್ನ ಬದುಕಿನ ಚೆನ್ನಾಗಿರೋದು. ನಾನು ಏನು ಬಂದಿದ್ದೀರಾ 2 ಅವರ್ ಮಾತಾಡಿದ್ರು ಏನೂ ಇಲ್ಲ, ಯಾಕಪ್ಪ ಸರ್ ನೀವು ಏನು ಕೆಲಸ ಕೊಡೋದು ಪರವಾಗಿಲ್ಲ ಸರ್, ನೀವು ಎಂಥವ್ರು ಎಂಥ ಸಮಸ್ಯೆ ಗೊತ್ತಾಗ್ಬೋದು ಸರ್ ನನಗೆ. ನಮ್ಮ ಇಂಡಸ್ಟ್ರಿಲಿರೋರೆ ಅವ್ರಿಗೆ ಕಲ್ಲಾಕಿ ನಮ್ಮ ಹತ್ರ ಬರ್ದೇನೋ ಮಾಡಿ ಅವ್ರ ಮನೆ ಹಾಳು ಮಾಡಿ ಇಂಥ ಕೆಲಸ ಮಾಡಿದ್ದಾರೆ ಸರ್ ಈ ಇಂಡಸ್ಟ್ರಿಯಲ್ಲಿ. ಅಲ್ಲ ಇದು ಬೇಕಾಗಿರ್ಲಿಲ್ಲ. ನಾನಂದೆ ನನ್ನ ಫೋನ್ ನಂಬರು ಆಟೋ ಚಾಲಕರಿಂದ ಹಿಡ್ಕೊಂಡು ಯಾರು ಕೇಳಿದ್ರು ಕೊಡ್ತೀನಪ್ಪ, ನನ್ನ ನಂಬರ್ ನೀವು ಏನಪ್ಪ ಹಿಂಗೆ ಕೆಲವ್ರು ಹೆಸರು ಹೇಳಿದ್ರು, ದೊಡ್ಡವ್ರ ಹೆಸರೇ ಬೇಡ, ಅವರು ಕೊಡ್ಲಿಲ್ಲ ಅಂದ್ರೆ ಏನ್ರಿ ಹೆಂಗ್ ಜನ ಏನು ಮನಸ್ಥಿತಿಗಳ್ರಿ ಅವರು. ತುಂಬ ನೋವಾಯ್ತು ನನಗೆ, ತುಂಬ ಎದ್ದಿಟ್ಕೊಂಡು ಆಗಿನ ಮಾಡಿ ಏನಾಗ್ಬೇಕು ಹೇಳಿ ಅಂದರೆ ಸರ್ ನನ್ನ 1,000 ಆರ್ಡರ್ ಮಾಡ್ಕೊಡ್ತೀನಿ ಸರ್ ನಿಮಗೆ, ಎಲ್ಲ ಹೊಸ ಕಂಪೋಸಿಷನ್ ಮಾಡಿ ಅಂತ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡ್ತೀನಿ ಸರ್ ಮಾಡಿ. ಅಣ್ಣ ಹತ್ರ ಬಂಡವಾಳ ಹತ್ರ ಹೋದೆ, ಅಣ್ಣ ಪರ್ಮಿಷನ್ ಏನಣ್ಣ ಅವ್ರಿಗೆ ಹೇಳ್ಬಿಟ್ಟೆ ಅದು ಮಾಡಿ ಕೇಳಪ್ಪ ಸರ್ ಅದು ಮಾಡಿ, ಹಣ ಎಷ್ಟು ಬೇಕು ಅಲ್ಲ ಸರ್, ನನ್ನ ಕೆಲಸ ಸ್ಟಾರ್ಟ್ ಮಾಡಿಲ್ಲ, ಹಣ ಕೊಡ್ತಾ ಇದ್ದಿಲ್ಲ. ಕೆಲವರು ಕೆಲಸ ಮಾಡಿಕೊಟ್ಟು ಇದುವರೆಗೂ ಹಣ ಬಂದಿಲ್ಲ ಸರ್ ಅವರು. ಅವ್ರಿಗೆ ಆಶ್ಚರ್ಯ ಇಲ್ಲ ಪಾಪ. ಆಮೇಲೆ ಏನಾಯಿತು ಸರ್, ಇಂಟ್ರಾಕ್ಷನ್ ಮಾಡ್ತಾ ಇದೇನು 50 ವರ್ಷದ ಸ್ನೇಹಿತರೆಲ್ಲ, ನನ್ನ ಕ್ಲಾಸ್ಮೇಟ್ ಎಲ್ಲ, ನನ್ನ ರಿಲೇಷನ್ ಎಲ್ಲ, ನನ್ನ ಫ್ರೆಂಡ್ ಎಲ್ಲ ಎಂಥದ್ದಲ್ಲ ಸರ್, ಬಂದಿದ್ದಷ್ಟೇ ಸರ್. ನನಗೆ ಹಂಗಾಗಬೇಕು ನಿಮ್ಮನ್ನ ಆ ಭಗವಂತ ಯಾವುದೋ ರೂಪದಲ್ಲಿ ಆಶೀರ್ವಾದ ಮಾಡ್ತಾರೆ, ಏನು ಗೊತ್ತಿಲ್ಲ ಅದೆಲ್ಲ ಅನ್ಬೇಡಿ ಪ್ರದೀಪ್ ಅವರ, ದಯವಿಟ್ಟು ನಿಮ್ಮ ಕೆಲಸ ಮಾಡ್ಕೊಡೋಕೆ ಚೆನ್ನಾಗಿ ಅಷ್ಟೇ. 1500 ಹಾಡು 27 ದಿನ ರೆಕಾರ್ಡ್ ಮಾಡೋದು ಸರ್, 27 ದಿನದಲ್ಲಿ 1500 ಹಾಡು ರೆಕಾರ್ಡ್ ಮಾಡೋದು. ವಿಷುಲು ಎಲ್ಲ ಕೇಳಿದ್ದೀರ ಸರ್. ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್ ಇಂದ ಬಂದ ಮನುಷ್ಯ ಸ್ಟುಡಿಯೋ ಕಟ್ಟಿ ಕೋವಿಡ್ ಬಂದಿದ್ದಕ್ಕೆ ನಷ್ಟ ಆಗೋದು ಪಾಪ ಅವ್ರಿಗೆ. ಇವ್ರಿಗೆ ಪ್ಯಾಷನ್ ಎಲ್ಲ ಮಾಡಬೇಕು ಅಂತ 3 ಲಕ್ಷ ಸಂಬಳ ತಗೊಂತಾರೆ ಮನುಷ್ಯ, ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ತುಂಬ ನೋವಾಗಿದ್ರು. ಆಮೇಲೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಒಂದು ಮಾತು ಹೇಳಿದ್ರು, ಸರ್ ನಾನು ಸಂಸ್ಥೆನ ನೀವು ಕನೆಕ್ಟಿವಿಟಿ ಆಗ್ತಿದ್ರೆ 1 ತಿಂಗಳು ಕ್ಲೋಸ್ ಮಾಡ್ಬಿಡ್ತಾ ಇದೆ ಸರ್. ಕನ್ಸು ಕಟ್ಕೊಂಡು ಕಟ್ಟಿದಂತ ಆಗುತ್ತೆ ಸರ್. ಭಗವಂತ ಕಳಿಸ್ಬಿಟ್ಟ ನೋಡಿ, ನೀವು ನಿಷ್ಠಾವಂತರಿದ್ದೀರಿ, ನೀವು ಒಳ್ಳೆಯವರಿದ್ದೀರಿ, ಒಳ್ಳೆ ಹೃದಯ ಇದೆ ಪ್ರದೀಪ್. ಅದಕ್ಕೆ ನಿಮಗೆ ಭಗವಂತ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ಕನೆಕ್ಟಿವಿಟಿ ಮಾಡಿದ್ರು. 10,000 ಹಾಡುಗಳನ್ನು 50 ವರ್ಷದ ಸಂಭ್ರಮಕ್ಕೆ ಸರ್, ಜಾನಪದ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಭಾವಗೀತೆಗಳು, ಯಾರ್ಯಾರು ಅನ್ಐಡೆಂಟಿಫೈಡ್ ಆರ್ಟಿಸ್ಟ್ ಇರ್ತಾರೆ ನೋಡಿ, ಅದ್ಭುತವಾಗಿ ಆಡ್ತಾರೆ. ಹುಡುಕಿ ಅವ್ರು ಯಾರಿಗೂ ಪ್ಲಾಟ್ಫಾರ್ಮೇ ಸಿಕ್ಕಿರಲ್ಲ, ಅವ್ರು ಎಲ್ಲರಿಗೂ ರಾಜಸ್ಥಾನಿ, ಹಿಂದೂಸ್ತಾನಿ, ಗುಜರಾತಿ, ತೋಟಿ, ಭಾರತ ದೇಶದಲ್ಲಿ ಏನೇನು ಜಾನ ಇದೆಯೋ ಎಲ್ಲ ತರ್ತಾರೆ. ಇದು ಬೇಕಿದೆ. ಯಾಕಂದ್ರೆ ನೀವು ಹೇಳಿದ್ರಿ ಒಂದು ಮಾತು, ಪ್ಲಾಟ್ಫಾರ್ಮ್ ಸೇರೋದು ಬಹಳ ಕಷ್ಟ. ಸೊ ಆ ಪ್ಲಾಟ್ಫಾರ್ಮ್ ಲಹರಿ ಸಂಸ್ಥೆ ಹಾಕೊಡ್ತಾ ಇದೆಯಲ್ಲ, ಅದು ತುಂಬಾ ದೊಡ್ಡದು, ಸಾರ್ಥಕ ಭಾವ. 50 ವರ್ಷದ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದು ಏನ್ ನೀವು ಸಂಗೀತ ಬಿಟ್ಟು ಏನ್ ಮಾಡಿ? ಇನ್ನೇನಿಲ್ಲ ಸರ್, ಅಲ್ವಾ, ಇನ್ನೇನಿಲ್ಲ. ಇನ್ನೇನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ತಾವು ದಯಮಾಡಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾವ್ದಾರ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಸರ್, ಇವಾಗ ಕಂಪ್ಯೂಟರ್ ಲೀಗ್ ಅಂದ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ. ಲಹರಿ ವೇಲ್ಯೂಸಿನಲ್ಲಿ ಪ್ರಾಪರ್ಟಿ ಇದೆಯಾ ನೋಡಿ, ಇಲ್ಲ. ಜಿ ತುಳಸಿರಾಮ್ ನಾಯ್ಡು ಅಂತಿದ್ಯಾ, ಇಲ್ಲ. ಜೋಬಿನಲ್ಲಿ ಏನಾದ್ರು ದುಡ್ಡು ಇಟ್ಕೊಂಡು ತಿರ್ಗಾಡ್ತಾರ, ಅದು ನಿಮ್ಗೆ ಗೊತ್ತು ಇಲ್ಲವೇ ಇಲ್ಲ. ಹೊಸ ನೋಟಿಂಗ್ ಇದೆ ಗೊತ್ತಿಲ್ಲ, ಕ್ರೆಡಿಟ್ ಕಾರ್ಡ್ ಇದೆ ಗೊತ್ತಿಲ್ಲ, ನನ್ನ ಬದುಕಿದೆ ನಿಮ್ಗೆ ಗೊತ್ತಿದೆ. ನಾನು 2ರಿಂದ ದೂರ. ಹೌದು, ಮನೇಲಿ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ, ಎಲ್ಲ ಸಂಪಾದನೆ ಮಾಡಬೇಕು, ಅವರು ಚೆನ್ನಾಗಿರ್ಬೇಕು, ಎಜುಕೇಷನ್, ಮದುವೆ, ಮನೆ ಇದೆಲ್ಲ ಬೇಕು, ಅದೆಲ್ಲ ನೋಡ್ಕೊಳ್ಳಿಕ್ಕೆ ಅಣ್ಣ ಇದ್ದಾರೆ. ನಾನು ಇದರಿಂದ ಯಾಕೆ ದೂರ ಆಗ್ಬಿಟ್ಟೆ, ಒಂದಿನ ಗೊತ್ತಾಗ್ಬಿಡ್ತು, ಇಷ್ಟೇನಾ
ಇದು ಮೊದಲೇ ಗೊತ್ತಿತ್ತು. ಇಷ್ಟೇನ, ಇದನ್ನ ನಾನು ತಲೆ ಮೇಲೆ ಜೋಬ್ನಲ್ಲಿ ಆ ಬಾಗಿಲು ಇಟ್ಕೊಬಾರ್ದು ಅಂದ್ಬಿಟ್ಟು ಆಸ್ತಿ ಮತ್ತು ಅಂತಸ್ತುಗಳಿಂದ ದೂರ ಆಗ್ತದೆ ಸರ್ ನಾನು. ಸರ್ 3 ಹೊತ್ತು ಊಟ, ಆಮೇಲೆ ಎಲ್ಲೋದ್ರು ನಿಮ್ಮಂತ ಸ್ನೇಹಿತರಿರ್ತಾರೆ, ಇಲ್ಲ ನಾನೆಲ್ಲೋ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಜಾಗಕ್ಕೆ ಸೇವ್ ಮಾಡಿಸಿ ಕಂಪ್ನಿ ಕೊಡುತ್ತೆ ಅಲ್ವಾ. ವಿದೇಶಕ್ಕೆ ಹೋದ್ರೆ ಅಷ್ಟೇ, ವಿದೇಶಕ್ಕೆ ಹೋದ್ರೆ ಫ್ಯಾಮಿಲಿ ನೋಡ್ಕೊತಾರೆ. ನಾನು ಯಾಕೆ ಕ್ಯಾರಿ ಮಾಡಲಿ ಆ ಟೆನ್ಷನ್ ಕ್ಯಾರಿ ಮಾಡ್ಕೊಂಡು ಸಾಕಾಯ್ತು ನನಗೆ. ಆರ್ತಿಗೆ ಬೇಕಾಗಿದ್ರು ಕೂಡ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಬಪ್ಪ ಇಲ್ಲಿ ಅಂತೀನಿ, ಮಂಜು ಬಪ್ಪ ಇಲ್ಲಿ ಅಂತೀನಿ, ಅವ್ರು ಕೊಡ್ತಾರೆ. ಅವ್ರು ಗೊತ್ತು, ಆಫೀಸಲ್ಲಿ ಹೋಗಿ ಹಾಕ್ಬಿಟ್ಟು ಮುಗ್ದೋಯ್ತು ಆರಾಮ್ಸೆ. ನನಗೆ 2 ಇಡ್ಲಿ ತಿನ್ಬೇಕಾ ಹೋಟ್ಲಲ್ಲಿ ಅರ್ಜೆಂಟಾಗಿ, ಅವ 2 ಇಡ್ಲಿ ಈ ಹುಡುಗರೆ ಹೋಗ್ತಾರೆ ಸರ್. ಸಿಂಪಲ್ ಜೀವನ ಸರ್. ಇದಕ್ಕೆ ಹೋಗ್ಬಿಟ್ಟು ನಂದದು ಬೇಕು, ನಂದು ಇದು, ನಾನು ಕಸ್ ತಿನ್ಬೇಕು. ಯಾರಾದ್ರು ತಗೊಂಡೋಗಿ ನೋಡಿದ್ರೆ ಸರಿ ಪ್ರಪಂಚದಲ್ಲಿ ಎಲ್ಲ ಬಿಟ್ಟೋದವ್ರೆ, ಇನ್ಕ್ಲೂಡಿಂಗ್ ಅಲೆಕ್ಸಾಂಡರ್ ಅಲ್ವಾ. ಖ್ಯಾತ ರಾಜಕಾರಣಿಗಳು, ಖ್ಯಾತ ಶ್ರೀಮಂತರು, ಪ್ರಖ್ಯಾತ ಸಿನಿಮಾ ನಟರು, ನಟಿಯರು ಎಲ್ಲ ಬಿಟ್ಟೋದವ್ರಲ್ಲ ಸರ್. ಈ ನಡುವೆ ಬೇರೆಯವರು ಸಂಸ್ಥೆಯಿಂದ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ತದೆ, ಸಿನಿಮಾ ನಿರ್ಮಾಣ. ಅದು ಯಾಕೆ ಬಂತು ನೋಡಿ ಸರ್, ನಿರ್ಮಾಣ ಅನ್ನೋದಿತ್ತು ಮೊದಲಿಂದಾನೆ. ಮಹಾಕ್ಷತ್ರಿಯ ಮೊದಲನೇ ಚಿತ್ರ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲಾಕ್ಷಣಿಕ ಕಣ್ಣು ಅಲ್ವಾ ಸರ್. ಅಲ್ವಾ, ಹಂಸಲೇಖ ಅವ್ರಿಗೆ ಈ ಹಾಡು ಬರೆಯುವಾಗ ರೇಸ್ವಿ ಹೋಟ್ಲು ಅಲ್ಲಿದ್ದು ಸಂಜೆ ಸುಮಾರು ಇಷ್ಟೊತ್ತೆ 5:30-6 ಗಂಟೆಗೆ ಹೋಗಿದ್ದೀನಿ. ನನ್ನ ವೇಲಾಗಿದ್ದಾನೆ ಅಂತ ಕರೆಯೋದು ಪ್ರೀತಿಯಿಂದ ಅವರು. ಆಮೇಲೆ ಏನಪ್ಪಾ ವೇಲು ಅಂದ್ರೆ, ವೇಲು ಅಂದ್ರೆ ಥೌಸಂಡ್ಸು ತೆಲುಗಲ್ಲಿ. ಹೋದಾಗ ಸರ್ ನಮ್ಮ ಸಂಗೀತ ಸಂಸ್ಥೆ ಫಸ್ಟ್ ಪಿಕ್ಚರು ಅದ್ಭುತವಾಗಿರೋ ಹಾಡು ಬರೀಬೇಕು ಸರ್. ನನಗೆ ಹೇಳ್ತೀಯಾ? ಹಿಂಗಲ್ಲ ಸರ್, ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಲೈರಿಂದ ಪಿಕ್ಚರ್ ಮಾಡ್ತಾ ಇದ್ದಾರೆ, ಒಂದು ಹಾಡುಗಳು ಚೆನ್ನಾಗಿರುತ್ತೆ, ಇದ್ರ ಮೇಲೆ ನೀನು ಹೇಳ್ತಾ ಇದೆಯಲ್ಲ ಇದ್ರಲ್ಲೇ ಬರ್ತದೆ ನೋಡಿ ಸಾಲು ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ವಿ. ಈ ಭೂಮಿ ಬಣ್ಣದ ಬುಗುರಿ ಅದನ್ನಲ್ಲಿ ಕರಿಯಾಗಿ ಬಿಟ್ಟು ಹಾಕಿ ಮಾಡಿದ್ದಾರೆ ನೋಡಿ, ಬುಗುರಿ ಆಡ್ತಾವ ಸಣ್ಣ ಹುಡುಗ. ಇವಾಗ UAE ಪಿಕ್ಚರ್ ನಿರ್ಮಾಣ ಮಾಡಿದ್ದು ನವೀನ್. ಹೌದು ಸರ್, ಸಣ್ಣ ವಯಸ್ಸಿಂದ ಟ್ಯಾಲೆಂಟ್ ಇತ್ತು ಅವನಿಗೆ. ಸೊ ಹಾಗಾಗಿ ಕೆನಡಾ ಅನಿಮೇಷನ್ ಫಿಲ್ಮ್ ಸ್ಕೂಲ್ಗೆಲ್ಲ ಹೋಗಿ ಮಾಡ್ಕೊಬಂದು, ಸೊ ಇವಾಗ ನಿರ್ಮಾಣದ ಲೆವೆಲ್ ಬಂದು UAE ಮಾಡಿದ್ದು ಅಷ್ಟೇ ಸರ್. ನೆಕ್ಸ್ಟ್ ಜನರೇಷನ್ ಗಣೇಶನ್ ಗಲಾಟೆ ಆಯ್ತು, ತೆಲುಗು ರೋಜಾ ನಾವೇ ನಿರ್ಮಾಣ ಮಾಡಿದ್ದು, ಅಣ್ಣ ಮನೋಹರ್ ಗೊತ್ತಿರ್ಬೇಕು, ಇಂದ್ರ ಸುಹಾಸಿನಿಯ ಮುಂದು. ಅದಾದ್ಮೇಲೆ ರೈಟರ್ ಪದ್ಮಭೂಷಣ್ ಅಣ್ಣನ ಮಗ ಚಂದ್ರು ತೆಲುಗು ಮಾಡಿದ್ರು. ಅದಾದ್ಮೇಲೆ ಮೇನ್ ಫೇಮಸ್ ಅಂದ್ಬಿಟ್ಟು ಇನ್ನೊಂದು ಸಿನಿಮಾ, ಅದು ಚೆನ್ನಾಗಿ ಹೋಯ್ತು ತೆಲುಗಲ್ಲಿ. UAE ಬಂತು. ಇವಾಗ ರಾಮಾಯಣ ನಡೀತಾ ಇದೆ. ಇನ್ನೊಂದು ಸಂಗೀತ ಅಂತ ಸಾಧಕಾನು ನಿರ್ದೇಶನ, ಬಹಳ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ. ಈ 3 ಫ್ಲೋರಲ್ಲಿ ಇದೆ ಸರ್, 3 ಪ್ರೊಡಕ್ಷನ್ ಇದೆ. ಪಾಠ ನಡೀತಾ ಇದೆ ಸಂಗೀತ. ಸಿನಿಮಾ ಬಂದವರು ಸಿನಿಮಾಗೆ ಎಲ್ಲ ಅಷ್ಟೇ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.